ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ರಾಜ್ಯಶಾಸ್ತ್ರದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ರಾಜ್ಯಶಾಸ್ತ್ರದ ಅರ್ಥ, ಸ್ವರೂಪ, ವ್ಯಾಪ್ತಿ, ಮಹತ್ವ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾವ ರೀತಿ ಬರೀಬೇಕು ಎನ್ನುವಂಥದ್ದನ್ನೆಲ್ಲ ತಿಳಿಸ್ಕೊಡ್ತೇನೆ. ಅಷ್ಟೇ ಅಲ್ಲದೆ ಇದು ಒಂದು ರಿಕ್ವೆಸ್ಟೆಡ್ ವಿಡಿಯೋ ಕೂಡ ಆಗಿದೆ. ಅದಕ್ಕೋಸ್ಕರ ನಾನಿವತ್ತು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಪ್ರಥಮ BA ರಾಜ್ಯಶಾಸ್ತ್ರದಲ್ಲಿ ಘಟಕ 1 ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ. ಇದರಲ್ಲಿ ಅವರು ಈ ಯಾವುದಾದ್ರೂ ಒಂದು ಪ್ರಶ್ನೆ ಖಂಡಿತವಾಗಿಯೂ ಕೂಡ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಪ್ರಶ್ನೆಯಾಗಿದೆ. ಯಾವುದಾದ್ರೂ ಒಂದು ಪ್ರಶ್ನೆ ಇದ್ದೇ ಇರುವಂಥದ್ದು ರಾಜ್ಯಶಾಸ್ತ್ರದ ಅರ್ಥ, ಸ್ವರೂಪವನ್ನು ತಿಳಿಸಿ ಅಥವಾ ರಾಜ್ಯಶಾಸ್ತ್ರದ ಮಹತ್ವವನ್ನು ತಿಳಿಸಿ ಅಂತ ಕೇಳ್ತಾರೆ. ಮಹತ್ವ, ಪ್ರಾಮುಖ್ಯತೆ ಎಲ್ಲ ಕೂಡ ಒಂದೇ ಆಗಿರುವಂಥದ್ದು. ಇದರಲ್ಲಿ ಮೊದಲಿಗೆ ನೀವು ಅರ್ಥವನ್ನು ಬರೀಬೇಕಾಗ್ತದೆ. ರಾಜ್ಯಶಾಸ್ತ್ರ ಎನ್ನುವಂಥದ್ದು ಸಮಾಜ ವಿಜ್ಞಾನ, ರಾಜ್ಯ ಮತ್ತು ಸರಕಾರವನ್ನು ಕುರಿತು ಅಭ್ಯಾಸ ಮಾಡುವಂಥದ್ದು ರಾಜ್ಯಶಾಸ್ತ್ರವಾಗಿರುವಂಥದ್ದು. ಅಂದರೆ ರಾಜಕೀಯ ವಿಷಯಗಳ ಬಗ್ಗೆ ಅಧ್ಯಯನ ಮಾಡುವಂಥದ್ದು. ಇದು ರಾಜ್ಯಶಾಸ್ತ್ರದಲ್ಲಿ ಸಂಪೂರ್ಣವಾಗಿ ರಾಜಕೀಯದ ಬಗ್ಗೆ, ನಮ್ಮ ಸಮಾಜದ ಒಂದು ಆಡಳಿತದ ಬಗ್ಗೆ, ಅಲ್ಲಿ ನಡೆಯುವಂತಹ ಕಾರ್ಯಗಳ ಬಗ್ಗೆ ಇದೆಲ್ಲ ಕೂಡ ನಾವು ತಿಳ್ಕೊಳ್ಳುವಂಥದ್ದು. ಇದರ ಎಲ್ಲ ಬಗ್ಗೆ ಅಧ್ಯಯನ ಮಾಡುವಂಥದ್ದೇ ರಾಜ್ಯಶಾಸ್ತ್ರ. ರಾಜ್ಯಶಾಸ್ತ್ರದ ವ್ಯಾಖ್ಯೆಗಳನ್ನು ತಿಳ್ಕೊಳ್ಳುವ. ರಾಜ್ಯಶಾಸ್ತ್ರದ ವ್ಯಾಖ್ಯೆಗಳಲ್ಲಿ ಗಾರ್ನರ್ ಅವರ ಪ್ರಕಾರ ರಾಜ್ಯಶಾಸ್ತ್ರದ ಅಧ್ಯಯನವು ರಾಜ್ಯದೊಂದಿಗೆ ಆರಂಭವಾಗಿ ರಾಜ್ಯದೊಂದಿಗೆ ಕೊನೆಗೊಳ್ಳುತ್ತದೆ. ಜರ್ಮನ್ ವಿದ್ವಾಂಸರಾದ ಬ್ಲಂಟ್ಫ್ಲಿ ಪ್ರಕಾರ ರಾಜ್ಯಶಾಸ್ತ್ರವು ರಾಜ್ಯದ ಭಾವ, ಅದರ ವಿವಿಧ ರೂಪಗಳು ಮತ್ತು ಅದರ ವಿಕಾಸವನ್ನು ವಿವರಿಸುವ ಶಾಸ್ತ್ರವಾಗಿದೆ. ಗ್ಯಾರಿಸ್ ಅವರ ಪ್ರಕಾರ ರಾಜ್ಯಶಾಸ್ತ್ರವು ರಾಜ್ಯದ ಉಗಮ, ಬೆಳವಣಿಗೆ, ಉದ್ದೇಶ ಮತ್ತು ರಾಜ್ಯದ ರಾಜಕೀಯ ಸಮಸ್ಯೆಗಳ ಅಧ್ಯಯನವನ್ನು ಮಾಡುತ್ತದೆ. ಲೀಕಕ್ ಅವರ ಪ್ರಕಾರ ಸರಕಾರದ ಕಾರ್ಯಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಎಂದು ವಿವರಿಸಿದ್ದಾರೆ. ಇದು ವ್ಯಾಖ್ಯೆಗಳಲ್ಲಿ ಬರ್ತದೆ. ನೀವು 5 ಅಂಕದ ಪ್ರಶ್ನೆ ಬಂದಾಗ 1-1.5 ಪುಟದಷ್ಟು ಉತ್ತರವನ್ನು ಬರೀಬೇಕು. 10 ಅಂಕದ ಪ್ರಶ್ನೆ ಬಂದಾಗ 3-4 ಪುಟದಷ್ಟು ಉತ್ತರ ಬರೀಬೇಕು. ಹಾಗೆಯೇ 15 ಅಂಕದ ಪ್ರಶ್ನೆ ಬಂದಾಗ 4-5 ಪುಟದಷ್ಟಾದರೂ ನಿಮ್ಮ ಉತ್ತರ ಇರಬೇಕು. ಮೊದಲಿಗೆ ಸ್ವಲ್ಪ ಪೀಠಿಕೆಯನ್ನು ಬರೆಯಿರಿ, ನಂತರ ಅರ್ಥವನ್ನು ಬರೆಯಿರಿ, ನಂತರ ಅದರ ಪಾಯಿಂಟ್ಸನ್ನು ಬರೆದು ನಂತರ ಒಂದೊಂದೇ ಪಾಯಿಂಟ್ಸನ್ನು ವಿವರಿಸ್ತಾ ಬರಿತಾ ಹೋಗುವಂಥದ್ದು. ಕೊನೆಯದಾಗಿ ಮುಕ್ತಾಯವನ್ನು ಕೂಡ ನೀವು ಬರಿತಾ ಹೋಗಬೇಕು. ರಾಜ್ಯಶಾಸ್ತ್ರದ ವ್ಯಾಪ್ತಿ 5 ಅಂಕಕ್ಕೆ ಹಲವು ಬಾರಿ ಕೇಳಿರುವಂತಹ ಪ್ರಶ್ನೆ. ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ರಾಜಕೀಯ ಸಿದ್ಧಾಂತ, ರಾಜಕೀಯ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು, ಅಂತಾರಾಷ್ಟ್ರೀಯ ಸಂಬಂಧಗಳು, ಈ 4 ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕು. ರಾಜಕೀಯ ಸಿದ್ಧಾಂತ ಅಂತ ಬಂದಾಗ ರಾಜಕೀಯ ವಿಚಾರಗಳ ಇತಿಹಾಸ, ರಾಜ್ಯದ ಉಗಮ, ಅದರ ಬೆಳವಣಿಗೆ, ಸ್ವರೂಪ, ಮೂಲಾಂಶ, ರಾಜ್ಯದ ಗುರಿ, ಕಾರ್ಯವ್ಯಾಪ್ತಿ ಎಲ್ಲ ವಿಚಾರಗಳು ರಾಜಕೀಯ ಸಿದ್ಧಾಂತದ ಒಳಗೆ ಬರುವಂಥದ್ದು. ರಾಜಕೀಯ ಸಮಸ್ಯೆಗಳು ಅಂತ ಬಂದಾಗ ನಮ್ಮ ಸಂವಿಧಾನ, ರಾಷ್ಟ್ರೀಯ ಸರಕಾರ, ಪ್ರಾಂತ್ಯ ಸರಕಾರ, ಆ ಒಂದು ಸಾರ್ವಜನಿಕ ಆಡಳಿತ ಇರ್ಬೋದು, ರಾಜಕೀಯ ಸಂಸ್ಥೆಗಳ ಅಧ್ಯಯನವನ್ನು ಮಾಡಲಾಗ್ತದೆ. ಇನ್ನು ರಾಜಕೀಯ ಪಕ್ಷಗಳು ಅಂತ ಬಂದಾಗ ಒತ್ತಡ ಗುಂಪುಗಳು, ಪಕ್ಷಗಳು, ಸಾರ್ವಜನಿಕ ಅಭಿಪ್ರಾಯಗಳು, ಸಂಸ್ಥೆ ಆಡಳಿತದಲ್ಲಿ ಪ್ರಜೆಗಳು ಪಾಲ್ಗೊಳ್ಳುವುದು, ಎಲ್ಲ ವಿಚಾರಗಳು ಬರುವಂಥದ್ದು ರಾಜಕೀಯ ಪಕ್ಷಗಳಲ್ಲಿ. ಅಂತಾರಾಷ್ಟ್ರೀಯ ಸಂಬಂಧ, ರಾಷ್ಟ್ರಗಳ ನಡುವಿನ ಸಂಬಂಧಗಳು, ರಾಜತಾಂತ್ರಿಕತೆ, ಅಂತಾರಾಷ್ಟ್ರೀಯ ರಾಜಕೀಯ, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಆಡಳಿತ ಮತ್ತು ಅಂತಾರಾಷ್ಟ್ರೀಯ ಕಾನೂನಿನ ಅಧ್ಯಯನ, ಇದೆಲ್ಲ ವಿಚಾರಗಳು ಬರುವಂಥದ್ದು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ. ರಾಜ್ಯಶಾಸ್ತ್ರದ ವ್ಯಾಪ್ತಿ ರಾಜಕೀಯ ಸಿದ್ಧಾಂತ, ರಾಜಕೀಯ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು, ಅಂತಾರಾಷ್ಟ್ರೀಯ ಸಂಬಂಧಗಳು. ನೆನಪಲ್ಲಿಟ್ಕೊಳ್ಳಿ. ಇದಾದ ನಂತರ ನಾವು ನೋಡಬೇಕಾಗಿರುವಂಥದ್ದು ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ ಅಥವಾ ಪ್ರಾಮುಖ್ಯತೆ. ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ ಅಥವಾ ಪ್ರಾಮುಖ್ಯತೆ 5 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. 10 ಅಂಕಕ್ಕೂ ಕೂಡ ಬರುವಂತಹ ಪ್ರಶ್ನೆಯಾಗಿದೆ. ಆರಂಭದಲ್ಲಿ ಬರೀಬೇಕಾದ್ರೆ ಪೀಠಿಕೆಯನ್ನು ಬರೆದು ನಂತರ ರಾಜ್ಯಶಾಸ್ತ್ರ ಅಂದರೆ ಏನು ಎನ್ನುವಂಥ ಅರ್ಥವನ್ನು ಬರೆಯಿರಿ. ಅದಾದ ಮೇಲೆ ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆ ಅಥವಾ ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ ಅಂತ ಬರೆದು ಆ ಪಾಯಿಂಟ್ಸನ್ನು ಬರೀಬೇಕು. ಇಲ್ಲಿ ಒಂದು 8 ಪಾಯಿಂಟ್ಸ್ ಇದೆ. ಆ 8 ಪಾಯಿಂಟ್ಸ್ಗಳನ್ನು ಮೊದಲಿಗೆ ಬರಿತಾ ಹೋಗಬೇಕು, ಒಂದರ ನಂತರ ಒಂದು. ಅದಾದ ನಂತರ ನಾವು ಈಗ ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳುವ ಅಂತ ಬರೆದು ಆ ಒಂದೊಂದು ಪಾಯಿಂಟ್ಸನ್ನು ಕೂಡ ನೀವು ವಿವರಿಸ್ತಾ ಹೋಗಬೇಕು. ಮೊದಲಿಗೆ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ. ರಾಜ್ಯ ಮತ್ತು ಸರಕಾರದ ಪಾತ್ರದ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು. ಯಾಕೆ ನಾವು ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಓದ್ಕೊಳ್ಬೇಕು, ಅದರ ಪ್ರಾಮುಖ್ಯತೆ ಏನು ಅಂತ ಅವರು ನಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ರಾಜ್ಯ ಮತ್ತು ಸರಕಾರದ ಪಾತ್ರದ ಬಗ್ಗೆ ಮಾಹಿತಿಯನ್ನು ಪಡೆಯಬಹುದು. ಪ್ರಜೆಗಳ ಹಕ್ಕು ಬಾಧ್ಯತೆಗಳ ಬಗ್ಗೆ ಅರಿವು ಮೂಡಿಸುವುದು,
3 ಪ್ರಜೆಗಳಲ್ಲಿ ರಾಜಕೀಯ ಜಾಗೃತಿಯನ್ನುಂಟು ಮಾಡುವುದು. 4 ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸಹಕಾರಿ. 5 ವಿವಿಧ ರಾಜಕೀಯ ಸಿದ್ಧಾಂತಗಳ ಪರಿಚಯ. ವಿವಿಧ ರಾಜಕೀಯ ಸಿದ್ಧಾಂತಗಳ ಪರಿಚಯ. 6 ಅಂತಾರಾಷ್ಟ್ರೀಯ ರಾಜಕೀಯ ಹಾಗೂ ಸಂಘ ಸಂಸ್ಥೆಗಳ ಪರಿಚಯ. ಅಂತಾರಾಷ್ಟ್ರೀಯ ರಾಜಕೀಯ ಹಾಗೂ ಸಂಘ ಸಂಸ್ಥೆಗಳ ಪರಿಚಯ. ಸರಕಾರದ ದಕ್ಷ ನಿರ್ವಹಣೆಗೆ ರಾಜ್ಯಶಾಸ್ತ್ರದ ಜ್ಞಾನ ಸ್ವಲ್ಪ ಮಟ್ಟಿಗಾದರೂ ಇದ್ದರೆ ಉತ್ತಮ. 8ನೇ ಪಾಯಿಂಟ್ ರಾಜ್ಯದ ಸಮಸ್ಯೆಗಳನ್ನು ಅರಿಯಲು. ಈ 8 ಪಾಯಿಂಟ್ಸ್ಗಳು ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ ಅಥವಾ ಪ್ರಾಮುಖ್ಯತೆಯಲ್ಲಿ ನೀವು ಬರಿತಾ ಹೋಗಬೇಕು. 5 ಅಂಕಕ್ಕೆ ಬಂದಾಗ 1.5 ಪುಟದಷ್ಟು ಬರೆದ್ರೆ ಸಾಕು. ಒಂದು ವೇಳೆ ಇದನ್ನೇ ಪ್ರಶ್ನೆಯನ್ನು 10 ಅಂಕಕ್ಕೆ ಕೇಳಿದರೆ ನೀವು 3ರಿಂದ 4 ಪುಟದಷ್ಟು ಬರೀಬೇಕು. ಹೇಗೆ ಅದನ್ನು 3ರಿಂದ 4 ಪುಟ ಬರೆಯುವಂಥದ್ದು? ನಾನು ಈಗಾಗಲೇ ಹೇಳಿರುವಂತೆ ಮೊದಲಿಗೆ ಪೀಠಿಕೆಯನ್ನು ಬರೀರಿ, ನಂತರ ಅರ್ಥವನ್ನು ಬರೆಯಿರಿ, ನಂತರ ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ ಅಂತ ಪ್ರಾಮುಖ್ಯತೆ ಅಂತ ಬರೆದು ಈ 8 ಪಾಯಿಂಟ್ಸ್ಗಳನ್ನು ಒಂದರ ನಂತರ ಒಂದು ಲೈನ್ ಬಿಟ್ಟು ಒಂದು ಈ ರೀತಿ ಬರಿತಾ ಹೋಗಿ. ನಂತರ ವಿವರಣೆಯನ್ನು ಬರೀಬೇಕಾದ್ರೆ 1 ಪುಟದಲ್ಲಿ 2 ಪಾಯಿಂಟ್ಸ್ಗಳನ್ನು ಹಾಕಿ ವಿವರಿಸ್ತಾ ಹೋಗಿ. 1, 2, 3, 4 ಪುಟ ಆಯ್ತಲ್ವಾ? 4 ಪುಟಕ್ಕೆ 2 ಪಾಯಿಂಟ್ಸ್ಗಳ ರೀತಿಯಲ್ಲಿ ಬರೀರಿ. 1 ಪುಟ ಇಡೀ ನೀವು ಪೀಠಿಕೆ ಬರೆದು ಅರ್ಥ ಬರೆದು ಆ ಪಾಯಿಂಟ್ಸನ್ನು ಬರೀಬೇಕಾದ್ರೆ ಆಗ್ತದಲ್ವಾ? ಮತ್ತೊಂದು ಪುಟದಲ್ಲಿ ಒಂದು ವೇಳೆ ಪುಟಗಳ ಸಂಖ್ಯೆ ಕಡಿಮೆ ಆದರೂ ಹೆಚ್ಚಾದರೂ ಚಿಂತೆ ಇಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಆದರೆ ಅಂದಾಜಿನ ಮೇರೆಗೆ 10 ಅಂಕಕ್ಕೆ ಬಂದಾಗ 3ರಿಂದ 4 ಪುಟದಷ್ಟು ನಿಮ್ಮ ಉತ್ತರ ಇರಲಿ. ನೀವು ಪಾಯಿಂಟ್ಸ್ಗಳನ್ನು ಅದನ್ನು ನೀವೇ ಅಡ್ಜಸ್ಟ್ ಮಾಡಿಕೊಳ್ಬೇಕು. ಕೆಲವೊಮ್ಮೆ 1 ಪುಟಕ್ಕೆ 3 ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ. ತುಂಬ ಪಾಯಿಂಟ್ಸ್ಗಳು ಅವರು ಕೊಟ್ಟಿದ್ದಾರೆ, ತುಂಬ ಪಾಯಿಂಟ್ಸ್ಗಳು ಇದೆ ಅಂತಾದರೆ ನೀವು 1 ಪುಟಕ್ಕೆ 3 ಪಾಯಿಂಟ್ಸ್ಗಳನ್ನು ಬರೆದು ದೂರದಲ್ಲಿ ಬರೆದು ಅದನ್ನು ವಿವರಿಸುವಂಥದ್ದು. ಈಗ ಮೊದಲನೇ ಪಾಯಿಂಟ್, ರಾಜ್ಯ ಮತ್ತು ಸರಕಾರದ ಪಾತ್ರದ ಬಗ್ಗೆ ಮಾಹಿತಿ ಪಡೆಯಬಹುದು ಅಂತ ಮೇಲ್ಗಡೆಯಲ್ಲಿ ಬರೆದ್ರೆ, ನಡುವಲ್ಲಿ ಪ್ರಜೆಗಳ ಹಕ್ಕು ಬಾಧ್ಯತೆಗಳ ಬಗ್ಗೆ ಅರಿವು ಮೂಡಿಸುವುದು ಅಂತ ಬರೀರಿ. ಮತ್ತೊಂದು ಪಾಯಿಂಟ್ಸ್, ಪ್ರಜೆಗಳಲ್ಲಿ ರಾಜಕೀಯ ಜಾಗೃತಿಯನ್ನುಂಟು ಮಾಡಿಸುವಂಥದ್ದು. ಆ ನಡುವಲ್ಲಿ ಅದರ ಸಂಪೂರ್ಣ ವಿವರಣೆಯನ್ನು ಬರಿತಾ ಹೋಗುವಂಥದ್ದು. 1 ಪಾಯಿಂಟ್ಸ್ ಬರೀರಿ, ಸ್ವಲ್ಪ ವಿವರಣೆಯನ್ನು ಬರೀರಿ, ನಂತರ ಪಾಯಿಂಟ್ಸ್ ಬರೀರಿ. ಆ ರೀತಿಯನ್ನು ಮಾಡ್ಕೊಳ್ಬೋದು. ಅಥವಾ ಎಲ್ಲ ಪುಟಕ್ಕೂ ನೀವು ಪಾಯಿಂಟ್ಸ್ಗಳನ್ನು ಬರೆದಿಡಿ. ಮೊದಲೇ ಎಲ್ಲ ಪುಟಕ್ಕೂ ಆ ಪಾಯಿಂಟ್ಸ್ಗಳನ್ನು ಎಷ್ಟೆಷ್ಟು ಬರ್ತದೆ ಅಂತ ನೋಡಿಕೊಂಡು ಅದನ್ನು ಬರೆದಿಡಿ. ನಂತರ ವಿವರಣೆಯನ್ನು ಬರಿತಾ ಹೋಗುವಂಥದ್ದು. ಫಾಸ್ಟಾಗಿ ನೀವು ವಿವರಣೆಯನ್ನು ಬರಿಬೇಕು. ಪಾಯಿಂಟ್ಸನ್ನು ಬರೆಯುವಾಗ ನೀವು ಸ್ವಲ್ಪ ನೀಟಾಗಿ ಚಂದವಾಗಿ ಆ ಪಾಯಿಂಟ್ಸನ್ನು ಬರೆದು ಅಂಡರ್ಲೈನನ್ನು ಹಾಕ್ಕೊಳ್ಳಿ. ವಿವರಣೆಯನ್ನು ನಿಮಗೆ ಬೇಕಾದ ರೀತಿಯಲ್ಲಿ, ನಿಮಗೆ ಯಾವ ರೀತಿ ವಿವರಿಸ್ಬೋದು ಅದೇ ರೀತಿಯಲ್ಲಿ ವಿವರಿಸ್ತಾ ಹೋಗಿ, ತುಂಬ ಫಾಸ್ಟಾಗಿ ವಿವರಿಸ್ತಾ ಹೋಗಬೇಕು. ಇಲ್ಲದಿದ್ದರೆ ನಮಗೆ ಸಮಯ ಸಾಕಾಗೋದಿಲ್ಲ. ರಾಜ್ಯ ಮತ್ತು ಸರಕಾರದ ಪಾತ್ರದ ಬಗ್ಗೆ ಮಾಹಿತಿಯನ್ನು ಪಡಿಬೋದು. ಅಂದರೆ ನಾವೀಗ ಒಂದು ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ ಅಂತಾದರೆ ನಮಗೆ ಯಾವುದರ ಒಂದು ತಿಳುವಳಿಕೆ ಬರ್ತದೆ? ನಮಗೆ ರಾಜ್ಯದ ಬಗ್ಗೆ, ನಮ್ಮ ಸರಕಾರದ ಬಗ್ಗೆ, ನಮ್ಮ ಸರಕಾರ ಯಾವ ರೀತಿ ಪಾತ್ರವನ್ನು ವಹಿಸ್ತದೆ, ಏನೆಲ್ಲ ಕೆಲಸಗಳಿದೆ, ಆ ವಿಚಾರಗಳ ಬಗ್ಗೆ ನಮಗೆ ಮಾಹಿತಿ ಸಿಗ್ತಾನೆ ಹೋಗ್ತದೆ. ರಾಜ್ಯದ ಉಗಮ, ಬೆಳವಣಿಗೆ, ಗುರಿ ಉದ್ದೇಶಗಳನ್ನು ಹಾಗೂ ಸರಕಾರದ ರಚನೆ, ಕಾರ್ಯವ್ಯಾಪ್ತಿ ಮುಂತಾದ ವಿಷಯದ ಬಗ್ಗೆ ತಿಳಿದುಕೊಳ್ಬೇಕಾದ್ರೆ ರಾಜ್ಯಶಾಸ್ತ್ರದ ಅಧ್ಯಯನ ಬೇಕೇ ಬೇಕು. ಇನ್ನು 2ನೇದಾಗಿ ಪ್ರಜೆಗಳ ಹಕ್ಕು ಬಾಧ್ಯತೆಗಳ ಬಗ್ಗೆ ಅರಿವು ಮೂಡಿಸುವಂಥದ್ದು. ಪ್ರಜೆಗಳು ಅಂದರೆ ಯಾರು ಇಲ್ಲಿ? ಪ್ರಜೆಗಳು ಅಂದರೆ ನಾವು. ನಮ್ಮ ಒಂದು ಹಕ್ಕು ಬಾಧ್ಯತೆಗಳ ಬಗ್ಗೆ ನಮಗೆ ಅರಿವನ್ನು ಮೂಡಿಸಬೇಕು ಅಂತಾದರೆ, ಅಥವಾ ನಮಗೆ ಅದರ ಬಗ್ಗೆ ಗೊತ್ತಿರಬೇಕು ಅಂತಾದರೆ ನಾವು ರಾಜ್ಯಶಾಸ್ತ್ರದ ಅಧ್ಯಯನ ಮಾಡಲೇಬೇಕು. ರಾಜ್ಯದ ಬಗ್ಗೆ ತಿಳ್ಕೊಳ್ಬೇಕು, ಆಡಳಿತದ ಬಗ್ಗೆ ತಿಳ್ಕೊಳ್ಬೇಕು, ಆದರೆ ಮಾತ್ರ ನಮ್ಮ ಹಕ್ಕುಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಆದ್ದರಿಂದ ರಾಜ್ಯಶಾಸ್ತ್ರದ ಅಧ್ಯಯನವು ಪ್ರಜೆಗಳ ಹಕ್ಕು ಮತ್ತು ಬಾಧ್ಯತೆಗಳ ಬಗ್ಗೆ ಅರಿವನ್ನು ಮೂಡಿಸ್ತದೆ. 3ನೇ ಪಾಯಿಂಟ್ನಲ್ಲಿ ಪ್ರಜೆಗಳಲ್ಲಿ ರಾಜಕೀಯ ಜಾಗೃತಿಯನ್ನುಂಟು ಮಾಡ್ತದೆ. ನಮಗೇನು ಮಾಡ್ತದೆ? ನಾವು ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಮಾಡಿದರೆ ನಾವು ಅದರ ಬಗ್ಗೆ ಸಂಪೂರ್ಣವಾಗಿ ತಿಳಿತಾ ಹೋಗೋದ್ರಿಂದ ನಮಗೆ ಅದೇನು ಮಾಡ್ತದೆ ಅಂದರೆ ನಮಗೆ ಜಾಗೃತಿ ಮೂಡಿಸ್ತದೆ. ರಾಜಕೀಯದ ಬಗ್ಗೆ ನಮಗೆ ತಿಳಿಸ್ಕೊಡ್ತದೆ. ನಮಗಿಲ್ಲದ್ರೆ ಅದರ ಬಗ್ಗೆ ಗೊತ್ತೇ ಇರೋದಿಲ್ಲ, ಏನೂ ಕೂಡ ಅರ್ಥ ಆಗೋದಿಲ್ಲ ರಾಜಕೀಯದ ಬಗ್ಗೆ ಅಂತ ತುಂಬ ಜನ ಹೇಳ್ತಾ ಇರುವಂಥದ್ದು ಕೇಳ್ತೀರ ನೀವು. ನಾವು ಕೂಡ ಕೆಲವೊಮ್ಮೆ ಹೇಳ್ತೇವೆ ಅದು ನಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ಕೊಂಡು. ಆದರೆ ಪ್ರಜೆಗಳಲ್ಲಿ ರಾಜಕೀಯ ಜಾಗೃತಿಯನ್ನುಂಟು ಮಾಡುವಂಥದ್ದು. ಪ್ರಜೆಗಳು ರಾಜಕೀಯ ಘಟನೆಗಳ ಬಗ್ಗೆ ಉದಾಸೀನರಾಗಿರಬಾರದು. ತಮ್ಮ ಹಕ್ಕು ಬಾಧ್ಯತೆಗಳಿಗೆ ಕುಂದು ಬಾರದಂತೆ ಸದಾ ಜಾಗೃತರಾಗಿದ್ದು ಆಡಳಿತ ವ್ಯವಹಾರಗಳಲ್ಲಿ ಕಟ್ಟೆಚ್ಚರದಿಂದಿರಬೇಕು. ಸರಕಾರದ ಲೋಪದೋಷಗಳನ್ನು ಟೀಕಿಸಲು ಹಿಂಜರಿಯಬಾರದು. ತಮ್ಮ ಇಚ್ಛೆಯಂತೆ ನಡೆಯಬೇಕೆಂಬ ರಾಜಕೀಯ ಪ್ರಜ್ಞೆ ಪ್ರಜೆಗಳಲ್ಲಿರಬೇಕು. ನಿರಂತರ ಜಾಗೃತಿಯೇ ನಾವು ಪ್ರಜಾಪ್ರಭುತ್ವಕ್ಕೆ ಕೊಡಬೇಕಾದಂತಹ ಬೆಲೆ. ಇಂತಹ ಒಂದು ಮಾನಸಿಕ ಸ್ಥಿತಿಯು ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಜನರಲ್ಲಿ ರಾಜಕೀಯ
ಜಾಗೃತಿ ಉಂಟಾಗಿ ಸರಕಾರದ ತಪ್ಪುಗಳನ್ನು ಅಥವಾ ದುರಾಡಳಿತವನ್ನು ಪ್ರತಿಭಟಿಸುವ ಹಾಗೂ ತಮ್ಮ ಹಕ್ಕುಗಳನ್ನು ರಕ್ಷಿಸಿಕೊಳ್ಳುವ ಧೈರ್ಯ ಹಾಗೂ ಸಾಮರ್ಥ್ಯ ಉಂಟಾಗ್ತದೆ. 4ನೇ ಪಾಯಿಂಟ್ನಲ್ಲಿ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸಹಕಾರಿ. ಇಂದಿನ ಯುಗವನ್ನು ಪ್ರಜಾಪ್ರಭುತ್ವ ಯುಗವೆಂದು ಕರೆಯಲಾಗಿದೆ. ಪ್ರಜಾಪ್ರಭುತ್ವ ಪ್ರಜೆಗಳಿಂದ ನಡೆಯುವ ಸರಕಾರವಾಗಿರುವುದರಿಂದ ತಮ್ಮನ್ನು ತಾವು ಆಳ್ವಿಕೆ ಮಾಡಿಕೊಳ್ಳಲು ಪ್ರಜೆಗಳಿಗೆ ನಿರ್ವಹಣೆಯ ಬಗ್ಗೆ ಸರಿಯಾದ ಜ್ಞಾನವಿರಬೇಕು. ರಾಜಕೀಯ ಜ್ಞಾನ ಹೊಂದಿರುವ ಪ್ರಜೆಗಳು ಉತ್ತಮ ಪ್ರತಿನಿಧಿಗಳನ್ನು ಆರಿಸಿ ಉತ್ತಮ ಸರಕಾರ ರಚನೆಯಾಗುವಂತೆ ನೋಡಿಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತಾರೆ. ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅಗತ್ಯವಾದ ಅಂಶಗಳಾವು ಎನ್ನುವ ರಾಜಕೀಯ ಜ್ಞಾನ ಹೊಂದಿರುವ ಪ್ರಜೆಗಳು ಉತ್ತಮ ಪ್ರತಿನಿಧಿಗಳನ್ನು ಆರಿಸಿ ಉತ್ತಮ ಸರಕಾರ ರಚನೆಯಾಗುವಂತೆ ನೋಡಿಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತಾರೆ. 5ನೇ ಪಾಯಿಂಟ್ನಲ್ಲಿ ವಿವಿಧ ರಾಜಕೀಯ ಸಿದ್ಧಾಂತಗಳ ಪರಿಚಯ. ವಿಶ್ವದಲ್ಲಿ ಸಮಾಜವಾದ, ಸಮತಾವಾದದ, ಉದಾರತಾವಾದ, ಪ್ರಜಾಪ್ರಭುತ್ವ, ಸರ್ವಾಧಿಕಾರ ಮುಂತಾದ ಹಲವು ಬಗೆಯ ರಾಜಕೀಯ ಸಿದ್ಧಾಂತಗಳು ಹುಟ್ಟಿವೆ. ಆಧುನಿಕ ರಾಜ್ಯಗಳು ಸೈದ್ಧಾಂತಿಕ ತಳಹದಿಯ ಮೇಲೆ ಸ್ಥಾಪಿಸಲ್ಪಟ್ಟಿವೆ. ರಾಜ್ಯಶಾಸ್ತ್ರದ ಅಧ್ಯಯನದಿಂದ ಇವುಗಳ ಹಿನ್ನೆಲೆ, ವಿವರಣೆ ಹಾಗೂ ಗುಣದೋಷಗಳನ್ನು ತಿಳಿದುಕೊಂಡು ತುಲನಾತ್ಮಕವಾಗಿ ಉತ್ತಮವಾದವುಗಳನ್ನು ಅಳವಡಿಸಿಕೊಳ್ಳಲು ಸಹಕಾರಿಯಾಗಿದೆ. 6ನೇ ಪಾಯಿಂಟ್ನಲ್ಲಿ ಅಂತಾರಾಷ್ಟ್ರೀಯ ರಾಜಕೀಯ ಹಾಗೂ ಸಂಘ ಸಂಸ್ಥೆಗಳ ಪರಿಚಯ. ಇಂದಿನ ಗೊಂದಲಮಯದ ಜಗತ್ತಿನಲ್ಲಿ ರಾಜ್ಯಶಾಸ್ತ್ರದ ಮಹತ್ವ, ಅದರ ಪ್ರಯೋಜನ ಅಧಿಕವಾಗಿರುವಂಥದ್ದು. ಈ ರೀತಿಯಾಗಿ ನೀವೇನು ಮಾಡಬೇಕು ಅಂತ ಹೇಳಿದರೆ, ಮೊದಲಿಗೆ ಪಾಯಿಂಟ್ಸನ್ನು ಬಾಯ್ಪಾಠ ಮಾಡಿ ಆದರೂ ಕಲಿತುಕೊಳ್ಳಿ, ಅಥವಾ ನೀವು ಅರ್ಥ ಮಾಡ್ಕೊಂಡಾದರೂ ಕಲೀರಿ. ಪಾಯಿಂಟ್ಸನ್ನು ಕಲಿತ ನಂತರ ನೀವು ಅದರೊಳಗೆ ವಿವರಣೆ ಏನು ಕೊಟ್ಟಿದ್ದಾರೆ, ವಿವರಣೆ ಹೇಗಿದೆ ಎನ್ನುವಂಥದ್ದನ್ನು ನೋಡ್ತಾ ಹೋಗುವಂಥದ್ದು. ಒಮ್ಮೆ ಓದ್ತಾ ಹೋದರೆ ಸಾಕಾಗ್ತದೆ. ನಂತರ ವಿವರಣೆಯನ್ನು ನಿಮಗೆ ಯಾವ ರೀತಿ ಬೇಕೋ ಅದೇ ರೀತಿಯಲ್ಲಿ ವಿವರಿಸ್ತಾ ಹೋಗುವಂಥದ್ದು. ಈ ಅಂತಾರಾಷ್ಟ್ರೀಯ ರಾಜಕೀಯ ಹಾಗೂ ಸಂಘ ಸಂಸ್ಥೆಗಳ ಪರಿಚಯ ಅಂತ ಹೇಳಿದರೆ ನಿಮಗೆ ಪಾಯಿಂಟ್ಸೇ ನಿಮಗೆ ತಿಳಿಸ್ಕೊಡ್ತದೆ. ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಮಾಡೋದ್ರಿಂದ ಅಥವಾ ಅದನ್ನು ಕಲಿಯುವುದರಿಂದ ಏನೆಲ್ಲ ಮಹತ್ವವನ್ನು ನಮಗೆ ಸಿಗ್ತದೆ ಅಂತ ಹೇಳಿದರೆ, ಅಂತಾರಾಷ್ಟ್ರೀಯ ರಾಜಕೀಯದ ಬಗ್ಗೆ ನಮಗೆ ಪರಿಚಯ ಮಾಡಿಕೊಡ್ತದೆ. ಅಂದರೆ ಹೊರದೇಶದ ಒಂದು ರಾಜಕೀಯ ಯಾವ ರೀತಿ ಇದೆ, ಅಲ್ಲಿ ಆಡಳಿತವನ್ನು ಯಾವ ರೀತಿ ಮಾಡ್ತಾ ಇದ್ದಾರೆ, ಹೇಗೆ ಅದನ್ನು ನಡೆಸ್ಕೊಡ್ತಾ ಇದ್ದಾರೆ, ಮತ್ತು ಅಲ್ಲಿನ ಒಂದು ಆಡಳಿತ ರೀತಿ ನೀತಿಗಳೇನು, ಅದನ್ನೆಲ್ಲವನ್ನು ಕೂಡ ನಮಗೆ ತಿಳಿಸ್ಕೊಡುವಂಥದ್ದು ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ನಮಗೆ ಅಂತಾರಾಷ್ಟ್ರೀಯ ರಾಜಕೀಯದ ಸಂಪೂರ್ಣ ಪರಿಚಯವನ್ನು, ನಮಗೆ ವಿಚಾರವನ್ನು ತಿಳಿಸ್ಕೊಡುವಂಥದ್ದು. ನಮ್ಮ ರಾಜ್ಯಶಾಸ್ತ್ರದ ಅಧ್ಯಯನವನ್ನು ನಾವು ಮಾಡ್ತಾ ಹೋದಾಗ ಮಾತ್ರ ನಮಗೆ ಅಂತಾರಾಷ್ಟ್ರೀಯ ರಾಜಕೀಯದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಿರುವಂಥದ್ದು. ಇಲ್ಲ ಅಂತಾದರೆ ನಮಗೆ ಅಂತಾರಾಷ್ಟ್ರೀಯ ರಾಜಕೀಯದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾವು ನಮ್ಮ ರಾಜ್ಯಶಾಸ್ತ್ರವನ್ನು, ನಮ್ಮ ಭಾರತದ ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಮಾಡ್ತೇವೋ ಆಗ ಅಂತಾರಾಷ್ಟ್ರೀಯ ರಾಜಕೀಯದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಹಾಗೆ ಅನೇಕ ಸಂಘ ಸಂಸ್ಥೆಗಳ ಪರಿಚಯ ಕೂಡ ಮಾಡ್ಕೊಳ್ಳಿಕ್ಕೆ ಆಗ್ತದೆ. 7ನೇ ಪಾಯಿಂಟ್ನಲ್ಲಿ ಸರಕಾರದ ದಕ್ಷ ನಿರ್ವಹಣೆಗೆ ರಾಜ್ಯಶಾಸ್ತ್ರದ ಜ್ಞಾನ ಸ್ವಲ್ಪ ಮಟ್ಟಿಗಾದರೂ ಇದ್ದರೆ ಒಳ್ಳೆಯದು ಅಂತ. ಒಂದು ಸರಕಾರವನ್ನು ದಕ್ಷವಾಗಿ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಂಡು ಹೋಗಬೇಕು ಅಂತಾದರೆ ನಮಗೆ ಯಾವುದರ ಪರಿಚಯ ಬೇಕು? ರಾಜ್ಯಶಾಸ್ತ್ರದ ಪರಿಚಯ ಬೇಕು. ಶಾಸಕಾಂಗದ ಸದಸ್ಯರಿಗೂ ಮಂತ್ರಿಗಳಿಗೂ ಸಂವಿಧಾನ ರೂಪುರೇಷೆ, ಆದರ್ಶ ತತ್ವ ಮುಂತಾದ ರಾಜ್ಯ ಮತ್ತು ಸರಕಾರವನ್ನು ಕುರಿತು ವಿಷಯಗಳ ಪರಿಚಯವನ್ನು ಕೂಡ ಮಾಡಲಿಕ್ಕೆ ಇದು ತುಂಬಾ ಸಹಕಾರಿಯಾಗಿರುವಂಥದ್ದು. ಇನ್ನು 8ನೆಯ ಪಾಯಿಂಟ್, ಕೊನೆಯದಾದ ಪಾಯಿಂಟ್, ರಾಜ್ಯದ ಸಮಸ್ಯೆಗಳನ್ನು ಅರಿಯಲು. ರಾಜ್ಯದ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಬೇಕು ಅಂತಾದರೆ ನಾವು ರಾಜ್ಯಶಾಸ್ತ್ರದ ಅಧ್ಯಯನವನ್ನು ಮಾಡಿಕೊಳ್ಬೇಕು. ವ್ಯಕ್ತಿಗೂ ರಾಜ್ಯಕ್ಕೂ ಇರುವ ಸಂಬಂಧವನ್ನು ತಿಳಿಬೇಕು ಅಂತಾದರೆ ನಾವು ರಾಜ್ಯಶಾಸ್ತ್ರದ ಅಧ್ಯಯನ ಮಾಡಬೇಕು. ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆ ಕಾನೂನುಗಳನ್ನು ತಿಳಿದುಕೊಳ್ಬೇಕಾದ್ರೆ ರಾಜ್ಯಶಾಸ್ತ್ರದ ಅಧ್ಯಯನ ಮಾಡಬೇಕು. ಹೀಗೆ ನಮಗೆ ರಾಷ್ಟ್ರಗಳ ನಡುವೆ ಉದ್ಭವಿಸುವ ಘರ್ಷಣೆಗಳಿಗೆ ಅವುಗಳ ಕಾರಣ ಏನು, ಅವುಗಳಿಗೆ ನಿವಾರಣೋಪಾಯ ಏನು, ಅದರ ಸಮಸ್ಯೆಗಳೇನು, ಸಮಸ್ಯೆಗೆ ಪರಿಹಾರ ಏನು, ಇದೆಲ್ಲ ಕೂಡ ನಮಗೆ ತಿಳ್ಕೊಳ್ಬೇಕು. ಇದರ ಬಗ್ಗೆ ಎಲ್ಲ ನಮಗೆ ಅರಿವು ಮೂಡಬೇಕು ಅಂತ ನಾವು ಯಾವುದರ ಬಗ್ಗೆ ಅಧ್ಯಯನವನ್ನು ಮಾಡಬೇಕು? ನಮ್ಮ ರಾಜ್ಯಶಾಸ್ತ್ರದ ಅಧ್ಯಯನದ ಮಾಡಬೇಕು. ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆ ಇವೆಲ್ಲ ಕೂಡ ನಮ್ಮ ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆ ಅಥವಾ ಮಹತ್ವದಲ್ಲಿ ಬರುವಂಥದ್ದು. ಈ ಒಂದು ಘಟಕ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಬರುವಂತಹ ಘಟಕ ಕೂಡ ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಘಟಕ ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳು. ಇದರಲ್ಲಿ ಬರುವಂತಹ 4 ವಿಧಾನಗಳನ್ನು ಕೂಡ ಅವರು ಪ್ರತ್ಯೇಕವಾಗಿ 10 ಅಂಕಕ್ಕೆ ಕೇಳ್ತಾರೆ. ಅಥವಾ ಒಂದನ್ನೇ ಅವರು ರಾಜ್ಯಶಾಸ್ತ್ರ ಅಧ್ಯಯನ ವಿಧಾನಗಳನ್ನು ತಿಳಿಸಿ ಅಂತ 15 ಅಂಕಕ್ಕೆ ಒಟ್ಟಾಗಿ ಕೂಡ ಕೇಳ್ತಾರೆ. ಈ ರೀತಿಯ ಪ್ರಶ್ನೆಗಳಿರೋದ್ರು ಇದನ್ನು ಮೊದಲಿಗೆ ತಿಳ್ಕೊಳ್ಳಿ. ಇವತ್ತಿನಿಂದ ನೀವು ಓದ್ತಾ ಇದ್ದೀರಿ ಅಂತಾದರೆ ಮೊದಲಿಗೆ ರಾಜ್ಯಶಾಸ್ತ್ರದ ವ್ಯಾಪ್ತಿ, ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ, ರಾಜ್ಯಶಾಸ್ತ್ರದ ವ್ಯಾಖ್ಯೆಗಳನ್ನು ತಿಳ್ಕೊಳ್ಳಿ. ಇವಿಷ್ಟು ತಿಳ್ಕೊಂಡ ನಂತರ ನಾವು ಮುಂದಿನ ಮುಖ್ಯವಾದ ಪ್ರಶ್ನೆಗಳ ಕಡೆಗೆ ಗಮನವನ್ನು ಕೊಡಬೇಕು.
ಬ್ಲಾಕ್ 1ರಲ್ಲಿ ನೀವು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ರಾಜ್ಯಶಾಸ್ತ್ರದ ಅರ್ಥ, ಸ್ವರೂಪ, ವ್ಯಾಪ್ತಿ, ಮಹತ್ವ, ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳು, ರಾಜ್ಯಶಾಸ್ತ್ರದ ಮೂಲಾಂಶಗಳು, ರಾಜ್ಯಶಾಸ್ತ್ರ ಪರಮಾಧಿಕಾರದ ಲಕ್ಷಣಗಳು, ಆಸ್ಟಿನ್ ಪರಮಾಧಿಕಾರ ಸಿದ್ಧಾಂತ, ಜೈವಿಕ ಸಿದ್ಧಾಂತ. ಇವಿಷ್ಟನ್ನು ಓದ್ಕೊಳ್ಳೇಬೇಕು ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಇನ್ನಷ್ಟು ವಿಚಾರಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.